ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಯೋಹಾನ 14ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಯೇಸುವಿನ ಹೆಸರಿನಲ್ಲಿ ನಾವು ಏನೇನು ಬೇಡಿಕೊಳ್ಳುತ್ತೇವೋ ಅದು ಯೇಸು ನೆರವೇರಿಸ್ತಾನಂತ ಯೇಸು ಅಲ್ಲಿ ಬರೆಯಲ್ಪಟ್ಟಿದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದಲ್ಲಿ ಅನೇಕ ಜನರು ತಮ್ಮ ಕುಟುಂಬಕ್ಕಾಗಿ ಬೇಡಿಕೊಳ್ತಾ ಇದ್ದಾರೆ, ಸೇವೆಗಳಿಗಾಗಿ ಬೇಡಿಕೊಳ್ತಾ ಇದ್ದಾರೆ, ಅನೇಕ ವಿಷಯಗಳಿಗಾಗಿ ಅವರು ಯಾವ್ಯಾವಾದ ನಾಮದಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಆದರೆ ನೀವು ಯೇಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ತಿರೋ ಯೇಸು ಅದು ನೆರವೇರಿಸ್ತಾನಂತ ಯೇಸು ವಾಗ್ದಾನ ಮಾಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನೀನು ಎಲ್ಲ ನಾಮದಲ್ಲಿ ಬೇಡಿಕೊಳ್ತಾ ಇದ್ದಿರಬಹುದು. ಯಾವ ನಾಮದಲ್ಲಿ ನೀನು ಬೇಡಿಕೊಳ್ತಾ ಇದ್ದೆ ಆ ನಾಮ ನೀನು ಕೊಡ್ತಾ ಇದ್ದಿಲ್ಲೇನೋ. ನೀನು ಎಲ್ಲೆಲ್ಲಿ ಹೋಗ್ತಾ ಇದ್ದಿದೆ ಆ ಸ್ಥಳದಲ್ಲಿಯೂ ಯಾವ ಹೆಸರಿನಲ್ಲಿ ನೀನು ಬೇಡಿಕೊಳ್ತಾ ಇದ್ದಿ ಆ ಹೆಸರು ನಿನಗೆ ಏನು ಕೊಡ್ತಾ ಇಲ್ಲೇನೋ. ಆದರೆ ಇವತ್ತು ನೀನು ಕೂಗು, ಯೇಸುವಿನ ನಾಮದಲ್ಲಿ ನೀನು ಏನೇನು ಬೇಡುತ್ತಿ, ನಿನ್ನ ಕುಟುಂಬಕ್ಕಾಗಿ ಏನು ಬೇಡುತ್ತಿ, ನಿನ್ನ ಸೇವೆಗಾಗಿ ಏನು ಬೇಡುತ್ತಿ, ನಿನ್ನ ಕೆಲಸ ಕಾರ್ಯಗಳಿಗಾಗಿ ಏನು ಬೇಡುತ್ತಿ, ನಿನ್ನ ವಿದ್ಯಾಭ್ಯಾಸಕ್ಕಾಗಿ ನೀನು ಏನು ಬೇಡುತ್ತಿ, ನಿನ್ನ ಯಾವ್ಯಾವ ಕೆಲಸಕ್ಕಾಗಿ ನೀನು ಏನೇನು ಬೇಡುತ್ತಿ ಯೇಸು ನಾಮದಲ್ಲಿ ಅದು ಯೇಸು ಅದನ್ನು ನೆರವೇರಿಸ್ತಾನೆ. ನಿನ್ನ ಕುಟುಂಬದ ವಿಷಯದಲ್ಲಿ ಫೈನಾನ್ಸಸ್ ವಿಷಯಕ್ಕಾಗಿ ಬೇಡುತ್ತಿರ್ಬೋದು, ಮತ್ತು ನಿನ್ನ ಅನೇಕ ಸ್ಥಳದಲ್ಲಿ ನೀನು ಸೋಲನ್ನು ಅನುಭವಿಸ್ತಾ ಇದ್ದಿರ್ಬೋದು. ಆ ಸೋಲನ್ನು ಅನುಭವದಲ್ಲಿ ಯೇಸುವಿನ ನಾಮದಲ್ಲಿ ನೀನು ಕೂಗುವಾಗ ಆ ಯೇಸು ಆ ಸ್ಥಳದಲ್ಲಿ ನಿನಗೆ ಜಯ ಕೊಡುತ್ತಾನೆ. ನಿನ್ನ ಮದುವೆ ವಿಷಯದಲ್ಲಿ ನೀನು ಬೇಡ್ತಾ ಇದ್ದಿರ್ಬೋದು, ಯಾವಾಗ ನೀ ಯೇಸುವಿನ ನಾಮದಲ್ಲಿ ಮದುವೆ ವಿಷಯದಲ್ಲಿ ಬೇಡುತ್ತಿ ಆ ಯೇಸು ಅದನ್ನು ನೆರವೇರಿಸ್ತಾನೆ. ನಿನ್ನ ಮಕ್ಕಳ ಭವಿಷ್ಯಕ್ಕಾಗಿ ನೀನು ಬೇಡ್ತಾ ಇದ್ದಿರ್ಬೋದು, ಅದು ಯೇಸುವಿನ ನಾಮದಲ್ಲಿ ನೀನು ಬೇಡು, ಅವಾಗ ಯೇಸು ನಿನ್ನ ಮಕ್ಕಳ ಭವಿಷ್ಯವನ್ನು, ನಿನ್ನ ಕುಟುಂಬದ ಭವಿಷ್ಯವನ್ನು, ನಿನ್ನ ಜೀವಿತ ಭವಿಷ್ಯವನ್ನು ಅದ್ಭುತವಾಗಿ ಯೇಸು ಮಾಡುತ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಯೇಸುವಿನ ಹೆಸರಲ್ಲಿ ನಾನು ನೀನು ಏನೇನು ಬೇಡುತ್ತೇವೆ ಯೇಸು ಅದು ಕೊಡುತ್ತಾನೆ ಅಂತ ವಾಗ್ದಾನ ಮಾಡ್ತಾ ಇದ್ದಾನೆ. ನೀನು ಏನನ್ನು ಬೇಡ್ತಾ ಇದ್ದೀರಿ ಇವತ್ತು? ಯಾವ್ಯಾವ ನಾಮದಲ್ಲಿ ಬೇಡಿಕೊಂಡು ನೀನು ಸಾಕಾಯ್ತೇನೋ, ಈ ಮುತ್ಯ ನಾಮದಲ್ಲಿ, ಆ ಬಾಬಾ ನಾಮದಲ್ಲಿ, ಆ ಸ್ಥಳದಲ್ಲಿ, ಈ ಸ್ಥಳದಲ್ಲಿ ಹೋಗಿ ಹೋಗಿ ನಿನಗೆ ಸಾಕಾಯಿತು, ಎಲ್ಲ ಕಡೆಗೆ ಹೋಗಿ ಸಾಕಾಯಿತು. ಆದರೆ ಯಾವ ನಾಮದಲ್ಲಿ ಅದು ಶಕ್ತಿ ಇಲ್ಲ. ಒಂದೇ ಒಂದು ನಾಮದಲ್ಲಿ ಶಕ್ತಿ ಉಂಟು. ಒಂದೇ ಒಂದು ನಾಮದಲ್ಲಿ ನಿನ್ನ ಎಲ್ಲ ಪ್ರಶ್ನೆಗೆ ಉತ್ತರ, ಅದೇ ನಾಮ ಯೇಸುವಿನ ನಾಮ. ಪ್ರಿಯರೇ, ಈ ಯೇಸು ನಾಮದಲ್ಲಿ ನೀನು ಏನೇನು ಬೇಡುತ್ತಿ ಅದು ನೀನು ಕೊಡಲ್ಪಡ್ತದ. ಯೇಸು ನಾಮದಲ್ಲಿ ನಿನ್ನ ಕುಟುಂಬದಲ್ಲಿ ಏನೇನು ಬೇಡುತ್ತೆ ಅದು ಕೊಡಲ್ಪಡ್ತದೆ. ನಿನ್ನ ಯೇಸು ನಾಮದಲ್ಲಿ ನಿನ್ನ ಸೇವೆ ವಿಷಯದಲ್ಲಿ ಏನೇನು ಬೇಡುತ್ತಿ ಆ ಯೇಸು ನಾಮ ಎಲ್ಲವನ್ನು ಒದಗಿಸುತ್ತಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನ ಭವಿಷ್ಯದಲ್ಲಿ ಏನೇನು ಬೇಡುತ್ತೆ ಅದು ಯೇಸು ನಿನಗೆ ಮಾಡುತ್ತಾನೆ. ಯೇಸುವಿನ ಹೆಸರಿನಲ್ಲಿ ನೀನು ಫೈನಾನ್ಸಸ್ ವಿಷಯಗಳಿಗಾಗಿ ಬೇಡುವಾಗ ಯೇಸು ಅದನ್ನು ನೆರವೇರಿಸುತ್ತಾನೆ. ಯೇಸುವಿನ ಹೆಸರಿನಲ್ಲಿ ನೀನು ಏನೇನು ಬೇಡುತ್ತಿ ಯೇಸು ನಿನಗೆ ಒದಗಿಸ್ತಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇದ್ದಿರ್ಬೋದು, ಯೇಸುವಿನನ್ನು ಕೂಗು, ಯೇಸು ನಾಮದಲ್ಲಿ ಬೇಡು. ನಿನ್ನ ಎಲ್ಲ ಪ್ರಾಬ್ಲಮ್ಗಳಿಗೆ, ನಿನ್ನ ಎಲ್ಲ ಕಷ್ಟಗಳಿಗೆ ಯೇಸುನೇ ಉತ್ತರ ಆಗಿದ್ದಾನೆ. ಯೇಸು ನಾಮದಲ್ಲಿ ನೀನು ಏನೇನು ಬೇಡುತ್ತಿ ಯೇಸು ನಾಮ ನಿನಗೆ ಎಲ್ಲವನ್ನು ತಂದುಕೊಳ್ಳಕ್ಕೆ ಶಕ್ತಿ ಉಳ್ಳವನಾಗಿದ್ದಾನೆ. ಯೇಸು ನಾಮದಲ್ಲಿ ನೀನು ಜ್ಞಾನ ಬೇಡುವಾಗ ಜ್ಞಾನ ಕೊಡುತ್ತಾನೆ. ಯೇಸು ನಾಮದಲ್ಲಿ ನೀನು ಏನೇನು ಬೇಡುತ್ತಿ, ಆರೋಗ್ಯ ಬೇಡುವಾಗ ಆರೋಗ್ಯ ಕೊಡುತ್ತಾನೆ. ಯೇಸು ನಾಮದಲ್ಲಿ ನೀನು ಏನೇನು ಬೇಡುತ್ತಿ ಯೇಸು ನೀನು ಕೊಡಲಕ್ಕೆ ಇಷ್ಟ ಉಳ್ಳವನಾಗಿದ್ದಾನೆ. ಇವತ್ತು ನೀನು ಯಾರಾದರೂ ಇರ್ಬೋದು, ಸೇವೆ ಮಾಡ್ತಿರಬಹುದು, ಕುಟುಂಬದಲ್ಲಿ ಇದ್ದಿರಬಹುದು, ನಿನ್ನ ಬಿಸ್ನೆಸ್ ಸ್ಥಳದಲ್ಲಿ ಇದ್ದಿರಬಹುದು, ನೀನು ಎಲ್ಲೆಲ್ಲಿ ಇರುತ್ತೆ ಆ ಸ್ಥಳದಲ್ಲಿ ಯೇಸು ನಾಮದಲ್ಲಿ ಬೇಡು, ಯೇಸು ನಾಮ ನಿನಗೆ ಎಲ್ಲವನ್ನು ಕೊಡುತ್ತದೆ. ಅದಕ್ಕೆ ಪ್ರಿಯರೇ, ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವು, ನಿನ್ನ ಸೇವೆಯನ್ನು, ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೀನ್.